ನಾವು ಸ್ಕೂಲ್ಗೆ ಹೋಗ್ತಿದ್ವಾ, ಕನ್ನಡ ಮೀಡಿಯಮ್ ಸ್ಕೂಲ್ ನಮ್ಮದು. ನಾವೇನು ಮಾಡ್ತಿದ್ವಿ, ಏನೂ ಅರ್ಥ ಆಗ್ತಿರ್ಲಿಲ್ಲ. ಮ್ಯಾಥ್ಸು ಸೈನ್ಸು ಏನೂ ಅರ್ಥ ಆಗ್ತಿರ್ಲಿಲ್ಲ. ನಾವೆಲ್ಲ ಟ್ಯೂಷನ್ಗೂ ಹೋಗ್ದವ್ರಲ್ಲ. ಆವಾಗ ಒಂದು ಸಾರಿ ಏನಾಯಿತು, ಟೆಸ್ಟ್ ಬರೆಸಿದ್ರು. ತಿಂಗ್ಳಿಗೆ ಸಾರಿ ಟೆಸ್ಟ್ ಮಾಡ್ತಾರಲ್ಲ, ಆ ಟೆಸ್ಟಲ್ಲಿ ಮ್ಯಾಥ್ಸಿಂದಕ್ಕೆ ಭಯ ಆಗೋದು. ಏನೂ ಗೊತ್ತಾಗ್ತಿರ್ಲಿಲ್ಲ, ಏನೂ ಓದೂ ಇರಲಿಲ್ಲ. ನಾವು ಓದೋಕ್ಕೆ ಬಂದರೆ ತಾನೇ ಓದೋದು. ಹೆಂಗಪ್ಪ ಮಾಡೋದು ಅಂದ್ಬಿಟ್ಟು, 8th ಸ್ಟ್ಯಾಂಡರ್ಡ್ ಇರ್ಬೇಕು ಅನಿಸುತ್ತೆ ನಾನು. ಹೆಂಗಪ್ಪ ಮಾಡೋದು ಅಂತಂದ್ಬಿಟ್ಟು ಒಂದು ಏನಾದರೂ ಮಾಡಬೇಕು ಅಂದ್ಬಿಟ್ಟು ಇದು ಕದ್ದುಬಿಟ್ಟೆ. ಒಂದು ಇದನ್ನು ಬುಕ್ಕಲ್ಲಿ ಬರೆದಿರೋದನ್ನ ಆ್ಯಸ್ ಇಟ್ ಈಸ್ ತಗೊಂಡು ಕದ್ದು ಬರ್ಕೊಂಡು ಟೆಸ್ಟ್ಗೆ ಹೋದೆ. ಆ ಟೆಸ್ಟಲ್ಲಿ ಏನಾಯಿತು, ಅದೇ ಬಂದುಬಿಡೋದ. ಆಮೇಲಿಂದ ಬರೆದ್ಬಿಟ್ಟೆ ಕದ್ದು ನೋಡ್ಕೊಂಡು ಬರೆದ್ಬಿಟ್ಮೇಲೆ ಅವತ್ತು ನಾಳೆ ಮಾಸ್ಟ್ರು ಬಂದು ಇದನ್ನ ಎತ್ಕೊಂಬಂದರು, ಆನ್ಸರ್ ಪೇಪರ್ಸ್ ಎಲ್ಲ ಎತ್ಕೊಂಬಂದರು. ಕ್ಲಾಸ್ಗೆಲ್ಲ ಬೈಯೋಕ್ಕೆ ಶುರು ಮಾಡಿದ್ರು. ಏನಂತ, ಯಾರಿಗೂ ಹೇಳ್ಕೊಟ್ಟಿದ್ದು ಬಂದಿಲ್ಲ, ನೀವೆಲ್ಲ ಕಲ್ತಿಲ್ಲ ನೋಡು, ವಸಂತ ಕುಮಾರಿ ಒಬ್ಬಳೇ ಕಲ್ತವಳೆ ಅಂತ ನನ್ನ ಹೆಸ್ರು ಹೇಳ್ಬಿಟ್ರು. ನನಗೂ ಭಯ ಅಂದರೆ ಭಯ. ಯಾಕೆ ಹೇಳಿ, ನಾನು ಕಲ್ತಿರ್ಲಿಲ್ಲ, ಕದ್ದು ಬರ್ಕೊಂಡು ಹೋಗಿದ್ದಿದ್ದು. ಒಂದು ವೇಳೆ ಅವ್ರು ಏನಾದರೂ ಬೋರ್ಡ್ ಮೇಲೆ ಬರಿ ಅಂತಂದಿದ್ರೆ ನಾನು ಏನು ಮಾಡಬೇಕಾಯ್ತು, ನನ್ನ ಪಾಡು ಏನಾಗಬೇಕಿತ್ತು. ಅಪ್ಪ ದೇವರು ಅದನ್ನು ಕಾಪಾಡಿಬಿಟ್ಟ ನನಗೆ. ಅದು ಈಗಲೂ ನೆನಪಿಗೆ ಬಂದರೆ ಮೈ ಜುಮ್ ಅಂತದೆ.